ಅಪ್ಪ ಅಪ್ಪ ಅಕ್ಕ, ಅಪ್ಪ ಎಲ್ಲೇ? ಅಪ್ಪ ಮನೇಲಿಲ್ವೇನೆ? ಅಪ್ಪ ಕೆಲ್ಸದ ಮೇಲೆ ಊರ್ಗ್ ಹೋಗಿದ್ದಾರೆ. ಅದು ಬಿಡು, ಇವತ್ತೇನ್ ಇಷ್ಟು ಖುಷಿಯಾಗಿದ್ಯಾ? ಏನಿದು? 10th ರಿಸಲ್ಟ್ ಬಂದಿದೆ, ಫಸ್ಟ್ ಕ್ಲಾಸ್ ಬಂದಿದ್ದೀನಿ. ಹೌದಾ ಅಕ್ಕ? ಕಂಗ್ರಾಟ್ಸ್. ಇರು ಬರ್ತೀನಿ. ಆ ಯಾವಾಗಲೇ ಸಕ್ಕರೆ ಡಬ್ಬ ಖಾಲಿ ಮಾಡ್ತಿದ್ದೆ? ಇಲ್ಲ ಅಪ್ಪ, ಅಕ್ಕ 10ನೇ ತರಗತಿಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಾಳೆ. ನನಗ ಅಪ್ಪ ಮದುವೆ. ನನ್ನ ವಯಸ್ಸು ಎಷ್ಟಪ್ಪ? ಮನ್ಸಲ್ಲೂ ಕೆಲಸ ಇಲ್ವಪ್ಪ? ನಿಂಗೆ ಹೇಳೋಷ್ಟು ದೊಡ್ಡವಳು ನಾನಲ್ಲಪ್ಪ. ನಾನು ಇನ್ನೂ ಜಾಸ್ತಿ ಓದಬೇಕು. ಈಗ ತಾನೇ 10ನೇ ತರಗತಿ ಪಾಸ್ ಆಗಿದ್ದೀನಿ. ಅಕ್ಕ, ನನ್ನ ಜೀವನ ಇಲ್ಲಿಗೆ ಮುಗಿದೋಯ್ತು. ನೀನಾದರೂ ಚೆನ್ನಾಗಿ ಓದ್ಕೋ ಸ್ವಾತಿ. ನೀನು ಅಳ್ಬೇಡ ಅಕ್ಕ, ನಂಗೂ ಅಳು ಬರುತ್ತೆ. ನಗಿತಾವ್ರೆ ಜರುಗ್ರೆ ಅಲ್ಲೆಲ್ಲೆಲ್ಲೆಲ್ಲೇ ಏನ್ ಚಂದ ಡೆಕೋರೇಷನ್ ಮಾಡಿದ್ದಾರೆ. ಇದಕ್ಕೆಲ್ಲ ಅದೆಷ್ಟು ಖರ್ಚಾಗೈತೋ. ಆಂಟಿ, ಹೌದೌದು, ಇಷ್ಟು ಚಿಕ್ಕ ವಯಸ್ಸಿಗೆಲ್ಲ ಮದುವೆ ಮಾಡ್ತಿದ್ದಾರೆ. ಇದೆಲ್ಲ ನಮ್ಗೆ ಹಾಕ್ಬೇಕು? ಬಂದ್ವಾ, ತಿಂದ್ವಾ, ಹೋದ್ವಾ ಅಷ್ಟರಲ್ಲಿರ್ಬೇಕು. ಅಡ್ಗೆ ಮನೆಯಲ್ಲಿ ಜಾಂಗೀರಿ, ಜಲೇಬಿ, ಲಡ್ಡು ಎಲ್ಲ ಮಾಡ್ತಾವ್ರೆ. ಖಾಲಿ ಆದ್ರೆ ಕಷ್ಟ. ಬನ್ನಿ ಬನ್ನಿ ಹೋಗೋಣ. ಮೈಕಲ್ಲಿ ಯಾಕೋ ನಮ್ಗೆ ಚೆನ್ನಾಗೇ ಬರ್ತಾ. ಏನಕ್ಕ ಹೆಂಗ್ ಮಾಡ್ತಾವ್ರೆ? ಕರೆಕ್ಟ್ ಆಗೈತಾ? ಓಡ್ರಿ, ಬೇಗ ಓಡ್ರಿ. ವೇದ ಕೊಂಡೆ. ಗೀತಾ, 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 ಬ್ಯಾಗ್ ತಗೋಬಾರೆ. ಮಕ್ಕಳಲ್ಲೇ ಕೊಡವಾ. ಹೂ ಪುಟ್ಟ, ತಗೋ ಬರ್ತೀನಿ. ಇವತ್ತು ನಾನು ಕೆಲ್ಸದ ಮೇಲೆ ಸಿಟಿಗೆ ಹೋಗ್ತಾ ಇದ್ದೀನಿ. ಹಂಗೆ ನೀನು ಕಾಲೇಜ್ ಅಡ್ಮಿಷನ್ ತಂದೆ ತರ್ತೀನಿ. ಅಲ್ಲಲ್ಲೇ ಗೀತಾ, ಇವಾಗ ಓದಿ ಯಾವ ಊರ್ನ ಉದ್ಧಾರ ಮಾಡ್ಬೇಕಂತಿದ್ಯಾ? ಅಷ್ಟಿದ್ದೋಳು ನಿಮ್ಮ ಅಪ್ಪನ ಮನೇಲೆ ಇದು ಓದ್ಬೇಕಾಗಿತ್ತು. ಯಾತಕ್ ಮದ್ವೆ ಅದು? ಸಾಕ್ ನಿಲ್ಲಿಸ್ತೇನ, ಹೋಗು ಒಳಗಡೆ. ಬಂದ್ಬಿಟ್ಲು ಮಾತಾಡಕ್ಕೆ. ನೀನ್ ಹೋಗಪ್ಪ, ಕೆಲ್ಸಕ್ಕೆ ಟೈಮ್ ಆಯ್ತು, ಹೋಗು. ಅಮ್ಮ, ನಿಮ್ಗೇನು ಗೊತ್ತಾಗಲ್ಲ, ನೀವು ಸುಮ್ಮನೆ ಕುತ್ಕೊಳ್ಳಿ. ನಾನು ಇವತ್ತು ನಿನ್ನ ಕಾಲೇಜ್ ಅಡ್ಮಿಷನ್ ತಂದೆ ತರ್ತೀನಿ. ಬಾಯ್. ನೋಡ್ಕೊಂತೀನಿ ರೇ, ಎಷ್ಟು ದಿವಸ ನೀನು ಆಟಗಳಾಡ್ತೀಯ? ಇನ್ನು ಅದೇನೇನು ಮಾಡ್ತೀಯ ಮಾಡು. ಹೋಗು, ಹೊಲೆ ನೋಡ್ಕೋ ಹೋಗಿ ಫಸ್ಟು. ಸರಿ, ಅದೇನು ಇಲ್ಲ ಮಕ್ಕಳೇ, ಬನ್ನಿ ಹೋಗೋಣ. ಹಲೋ ಹಲೋ ಹಲೋ, ನಾವು ಗಾಂಧಿ ಆಸ್ಪತ್ರೆಯಿಂದ ಮಾತಾಡ್ತಿದ್ದೀವಿ. ಈ ನಂಬರಿನ ವ್ಯಕ್ತಿ ಸಿಟಿ ಕಾಲೇಜ್ ಮುಂದೆ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ದಾರೆ. ಬಂದು ಡೆಡ್ ಬಾಡಿ ಕಲೆಕ್ಟ್ ಮಾಡ್ಕೊಳ್ಳಿ. ಲೈಟ್ ಆಫ್ ಮಾಡ್ಬೇಕಂತ. ಲೈಟ್ ಆಫ್ ಮಾಡ್ಬೇಕಂತ. ಅಕ್ಕ, ಗೀತಾ, ಏನೈತೆ? ಯಾಕೆ ಹಿಂಗ್ ಅಳ್ತಿದ್ಯಾ? ಏನೈತೆ? ಯಾರ ಮನೆ ಮುಳುಗೋಯ್ತಂತ ಹಂಗ್ ಅಳ್ತಿದ್ಯಾ ಇವಾಗ? ಅತ್ತೆ, ಅವರು ಸಿಟಿ ಕಾಲೇಜ್ ಮುಂದೆ ರೋಡ್ ದಾಟ್ಬೇಕಾದ್ರೆ ತೀರೋದ್ರಂತತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲ ಹಾಳು
ಮಗನ್ನೇ ನುಂಗ್ಕೊಂಬಿಟ್ಟಲ್ಲ ಓದು ಓದು ಅಂತ ಇವಾಗಾದ್ರೂ ಸಮಾಧಾನ ಆಯ್ತಾ? ಹೋಗಿ ಫಸ್ಟ್ ನನ್ನ ಮನೆ ಬಿಟ್ಟು ಆಚೆಗೆ ಹೋಗೆ. ಕುಮಾರ ಕುಮಾರ ಅಲ್ಲೇ ಕೊಟ್ಟು ಅಯ್ಯೋ ದೇವ್ರೆ. ಹೇ ಗೀತಾ, ಏನೇ ಮಾಡ್ತಿದ್ಯಾ? ಇನ್ನು ನಮ್ಮ ಮನೇಲೇ ಇದ್ದು ಅವಾಗೆ ಹೇಳ್ದೆ ತಾನೇ ನಿಂಗೆ ನೆನ್ನೆನೆ ಹೋಗು ಅಂತ. ಇನ್ನೂ ಹೋಗಿಲ್ಲ. ಇನ್ನು ಏನ್ ನಾಷ್ಟ ಮಾಡ್ಬೇಕಂತಿದ್ಯೋ? ನನ್ ಮಗನ್ನೇ ನುಂಗ್ಕೊಂಬಿಟ್ಟಿರಲ್ಲ. ತಿಮ್ಮಿಂಗ್ಲ ಕಣೆ ನೀನು, ದೊಡ್ಡ ತಿಮ್ಮಿಂಗ್ಲ. ಹೋಗು ನೀನು ಫಸ್ಟ್ ನಮ್ಮ ಮನೆ ಬಿಟ್ಟು ತೊಳಗೆ ಹೋಗ್ರೆ ಆಚೆಗೆ. ಈವ್ನಿಂಗ್ ತಗೊಂಡೋಗಿ ಸ್ವಾತಿ, ಅಕ್ಕ ಚೆನ್ನಾಗಿದ್ದೀರಾ ಮಕ್ಕಳ? ಅಪ್ಪ ಎಲ್ಲೇ? ಅಪ್ಪ ಅಪ್ಪ ಹೇಗಿದೀಯಪ್ಪ? ನಾನು ಹೆಂಗೋ ಇದ್ದೀನಿ. ಇವಳನ್ನ ಹೆಂಗ್ ಮನೆಯಿಂದ ಆಚೆ ಹಾಕ್ಬೇಕಂತಾನೆ ನಂಗೊಂದು ತಲೆನೋವು ಬಂದ್ಬಿಟ್ಟಿದೆ. ಅದ್ರಲ್ಲೂ ನೀನ್ ಯಾಕಮ್ಮ ಬಂದೆ? ಅದೇನಪ್ಪ ಹೀಗ್ ಮಾತಾಡ್ತೀಯಾ? ಗಂಡ ಸತ್ತೋಗಿ ಅತ್ತೆ ಮನೆಯಿಂದ ಹೊರಗಾಕಿ ಅಪ್ಪ ಆದ್ರೂ ಕರ್ಕೊಂತಾರೆ ಅಂತ ಬಂದ್ರೆ ಇದೇನಪ್ಪ ನೀವ್ ಹೀಗ್ ಮಾತಾಡ್ತೀರಾ? ನಿನ್ ಗಂಡನ್ ಕಳ್ಕೊಂಡಿದ್ದು ನಿನ್ ದುರ್ದಿಷ್ಟ. ಅದಕ್ಕೆ ನಾನೇನಮ್ಮ ಮಾಡಕ್ಕಾಗುತ್ತೆ? ಕಿವಿ ಇಟ್ಟು ಕೇಳಿಸ್ಕೊ. ಇದೊಂದು ವಾರದಲ್ಲಿ ಅವಳ ಮದ್ವೆ ಮಾಡಿಸ್ಬಿಟ್ಟು ನಾನು ಜವಾಬ್ದಾರಿನ ತೀರ್ಸ್ಕೋಬೇಕು ಅನ್ಕೊತಿದ್ದೀನಿ, ಗೊತ್ತಾಯ್ತಾ? ಅಪ್ಪ ಪ್ಲೀಸ್ ಅಪ್ಪ, ನನ್ನ ಜೀವನ ಹಾಳು ಮಾಡ್ದಾಗ ನನ್ನ ತಂಗಿ ಜೀವನನೂ ಹಾಳು ಮಾಡಬೇಡಿ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ. ನಗ್ಬಾರ್ದು. ಅಕ್ಕ ಎಲ್ಲೋಗ್ತಿದ್ದೀರಾ ಅಕ್ಕ? ಅಪ್ಪ ಆದ್ರೂ ಮನೆ ಕರ್ಕೊಂತಾರೆ ಅಂತ ಬಂದ್ರೆ ಅಪ್ಪನೂ ಹಿಂಗೆ ಮಾಡ್ಬಿಟ್ರು ಸ್ವಾತಿ. ನಾನು ಎಲ್ಲಿಗಾದ್ರೂ ಹೋಗಿ ನನ್ನ ಜೀವನನ ಬದುಕಿಸ್ತೀನಿ. ನೀನು ಚೆನ್ನಾಗಿ ಓದ್ಕೋ. ನಾನು ಅಪ್ಪಂಗೆ ಹೇಳ್ತೀನಿ, ಇಲ್ಲೇ ಇರಿ ಅಕ್ಕ. ಬೇಡ ಸ್ವಾತಿ, ಹೋಗಿ ಬರ್ತೀನಿ. ಹೊಟ್ಟೆ ಹಸಿತೈತೆ. ಸ್ವಾತಿ, ಸ್ವಲ್ಪ ಊಟ ಇದ್ರೆ ಹಾಕ್ತೀಯ ಸ್ವಾತಿ? ಅಕ್ಕ ನನ್ನ ದಯವಿಟ್ಟು ಕ್ಷಮ್ಸಕ್ಕ. ನೀನು ಬಂದಾಗಿಂದ ಊಟ ತಿಂದಿದ್ಯಾ ಅಂತನೂ ಕೇಳಿಲ್ಲ. ನಾನು ಈಗಲೇ ಹೋಗಿ ಊಟ ತಗೊಂಬರ್ತೀನಿ. ಅಪ್ಪ ಅಪ್ಪ, ಏನಮ್ಮ? ಇವತ್ತೊಂದು ದಿವಸ ಮನೇಲಿದ್ದು ನಾಳೆ ಬೆಳಗ್ಗೆ ಎದ್ದಿದ ತಕ್ಷಣ ಹೋಗ್ತೀನಪ್ಪ. ಹೆಂಗಾದ ಇದು ಸತ್ತೋಗೋಗು. 1098. ಹಲೋ ಹಲೋ ಹಲೋ. ನೀವು ಚೈಲ್ಡ್ಲೈನವರಾ? ಹಾಂ ಹೌದು. ಏನಾದರೂ ಹೇಳ್ಬೇಕಿತ್ತ ನಮ್ಮಿಂದ? ಹೌದು, ನನ್ನ ಹೆಸರು ಗೀತಾ ಅಂತ. ನನ್ನ ತಂಗಿ ಹೆಸರು ಸ್ವಾತಿ. ಹಾಂ. ನಮ್ಮಪ್ಪ ತುಂಬ ಕೆಟ್ಟವರು. ನನಗೆ 10ನೇ ತರಗತಿಯಲ್ಲೇ ಮದುವೆ ಮಾಡಿಸಿದ್ರು. ನನ್ನ ತಂಗಿಗೆ 8ನೇ ತರಗತಿಯಲ್ಲೇ ಮದುವೆ ಮಾಡಿಸ್ಬೇಕು ಅಂದ್ಕೊಂಡಿದ್ದಾರೆ. ಹೌದಾ? ದಯವಿಟ್ಟು ಅವಳನ್ನ ಓದಿಸೋಕ್ಕೆ ಯಾವುದಾದ್ರೂ ಆಶ್ರಮಕ್ಕೆ ಸೇರಿಸಿ ಚೆನ್ನಾಗಿ ಓದಿಸ್ತೀರಾ? ಹಾಂ ಸೇರಿಸ್ತೀವಿ. ಫಸ್ಟ್ ನಿಮ್ಮ ಅಡ್ರೆಸ್ ಹೇಳಿ, ನಾವು ಬೆಳಗ್ಗೆ ಅಷ್ಟೇ ಬಂದಿರ್ತೀವಿ. JP ನಗರ್ 5th ಕ್ರಾಸ್. ಹಾಂ ಅಮ್ಮ ಸರಿ. ಥ್ಯಾಂಕ್ ಯು ಮ್ಯಾಮ್. ಅಕ್ಕ ಸ್ವಾತಿ, ಅಕ್ಕ ನನ್ನ ದಯವಿಟ್ಟು ಕ್ಷಮ್ಸಕ್ಕ. ಇರೋದೇ ಇಷ್ಟು ಊಟ. ನಾನು ಈಗಲೇ ಮಾರ್ಕೆಟ್ಗೆ ಹೋಗ್ಬಿಟ್ಟು ತರಕಾರಿ ತಂದು ಅಡುಗೆ ಮಾಡ್ತೀನಿ ಅಕ್ಕ. ಹಾಂ ಸ್ವಾತಿ. ತಿಮ್ಮಿಂಗ್ಲ ನೀನು ಹೋಗೆ ಫಸ್ಟ್ ನನ್ನ ಮನೆ ಬಿಟ್ಟು ತೊಲಗೆ ಹೋಗೆ. ನೀನ್ ಗಂಡನ್ ಕಳ್ಕೊಂಡಿದ್ದು ನಿನ್ ದುರದೃಷ್ಟ. ಅದಕ್ಕೆ ನಾನೇನಮ್ಮ ಮಾಡಕ್ಕಾಗುತ್ತೆ? ಅದು ಯಾರೇನು ಅನ್ಕೊಳ್ಳಿ, ನನ್ನ ತಂಗಿ ಜೀವನನೂ ನನ್ನ ಥರ ಹಾಳಾಗೋಗೋದು ಬೇಡ. ಲತಾ ಬನ್ನಿ ಅಮ್ಮ, ಊಟ ತಿನ್ನಿಸ್ತೀನಿ.
ಹೋಗಿ ಮೈಕ್ ಇಟ್ಕೊಂಡು ಹಂಗೆ ಹೋಗು ಮೈಕ್ ಇಟ್ಕೊ ಹೆಂಗೆ ಆಗಿತ್ತವ್ರ ಅಂದ್ರೂ ಅಮ್ಮ ಗಂಟು ನೋವು, ಅಮ್ಮ ಗಂಟ್ಲು ನೋವು, ಅಮ್ಮ ಗಂಟ್ಲು ನೋವು. ನನ್ನ ಕ್ಷಮಿಸ್ಬಿಡ್ರಿ. ಅಕ್ಕ ಅಕ್ಕ ಏನಾಯ್ತಕ್ಕ? ಅಕ್ಕ ಏನಾಯ್ತಕ್ಕ? ಅಕ್ಕ ಅಕ್ಕ ಏನಾಯ್ತಕ್ಕ? ಅಕ್ಕ ಚೆನ್ನಾಗಿ ಓದ್ಕೋ. ಅಕ್ಕ 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 ಏನಾಯ್ತಕ್ಕ? ಅಕ್ಕ ನಿಮ್ಗೆ ಈಗ ಖುಷಿ ಆಯ್ತಾ ಅಪ್ಪ? ಇವಾಗ ಯಾಕೆ ಬರ್ತಿದ್ದೀರಾ? ಹೋಗೊಂದು ಲೋಟ ಹಾಲು ಕುಡ್ದು ಮಲ್ಕೊಳ್ಳಿ. ಅಕ್ಕ ಗೊತ್ತು ಇರಿಯಪ್ಪ ಬನ್ನಿ ದೇವ್ರೆ. ಹೌದಾ ಪುಟ ಯಾಕೆ ಕಳ್ತಿದ್ದೆ ದೋಳಪ್ಪ? ಏನಮ್ಮ ಆಯಿತು? ನಮ್ಮಪ್ಪ ನಮ್ಮ ಅಕ್ಕನ್ನ 10th ಮದುವೆ ಮಾಡಿಸ್ಬಿಟ್ರು. ಇವಾಗ ನನಗೂ ಮದುವೆ ಮಾಡಿಸ್ಬೇಕಂತ ಇದ್ದಾರೆ. ಹೌದಾ, ನಿಮ್ಮ ಅಕ್ಕಲ್ಲಿ ನೆನ್ನೆ ನೈಟ್ ಫೋನ್ ಮಾಡಿದ್ಲಲ್ಲ? ನಮ್ಮ ಅಕ್ಕ ಸತ್ತೋದ್ಲು. ಹೌದಾ, ಸರಿ ನೀನು ಚೆನ್ನಾಗಿ ಓದ್ತಿ ಅಂದರೆ ಹೇಳು, ಒಂದು ನಮ್ಮ ಸಂಸ್ಥೆ ಇದೆ ಅಲ್ಲಿ ಹಾಕ್ತೀವಿ, ಚೆನ್ನಾಗಿ ಓದ್ಕೊತೀಯಾ? ಸರಿ ಬಾ. ಹೌದಾ, ನಾವ್ಯಾಕೆ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಬನ್ನಿ ಎರಡು ಮಂತ್ ಅನ್ಕೊಂಡು ಮಾತಾಡ್ತೀವಿ. ನಡೀರಿ ಫಸ್ಟು, ನಡೀರಿ. ಕೊಟ್ ನಮಸ್ತೆ, ನನ್ನ ಹೆಸರು ಸ್ವಾತಿ. ನೀವೇ ನೋಡಿದ್ರಿ ನಮ್ಮ ಅಕ್ಕನ ಲೈಫಲ್ಲಿ ಏನೇನೆಲ್ಲ ಆಯಿತು ಅಂತ. ನಾನು ಹೆಂಗೋ ಬಚಾವಾಗಿ CFAಗೆ ಬಂದು ಇವಾಗ ಡಾಕ್ಟ್ರಾಗಿ ಬಂದು ನಿಂತಿದ್ದೀನಿ. ಇದಕ್ಕೆಲ್ಲ CFAನೇ ಕಾರಣ. ನಾನು ಯಾವಾಗಲೂ CFAಗೆ ಚಿರಋಣಿ ಆಗಿರ್ತೀನಿ ಮತ್ತು ನನ್ನಂಥ 100 ಮಕ್ಕಳಿಗೆ CFA ಯಾವಾಗಲೂ ಇರುತ್ತೆ. ಹೇಳಿ. ಬನ್ನಿ ನಾವೆಲ್ಲರೂ ಸೇರಿ ಬಾಲ್ಯ ವಿವಾಹವನ್ನು ತಡೆಯುವ ಎಲ್ಲರಿಗೂ ಶಿಕ್ಷಣ ಧನ್ಯವಾದಗಳು. ಅಂಡ್